ಸರ್ ಈ ವರ್ಷ ದರ್ಶನ್ ಬರ್ತ್ಡೇವಾಗಿ ಏನೇನು ಅಡುಗೆ ಮಾಡಿಸಿದ್ರು ಸ್ಪೆಷಲಾಗಿ? ಸರ್ ಸ್ಪೆಷಲ್ ತುಪ್ಪದ ಮೈಸೂರು ಪಾಕು ಒಂದು 30,000 ಇದು ಅಭಿಮಾನಿಗಳಿಗೋಸ್ಕರ. ಹಂಗೆ ನೈಟ್ ಬಂದು ಅನ್ನ ಸಾಂಬಾರು ಮಾಡ್ತೀವಿ ಸರ್, ಒಂದು 5,000 ಜನಕ್ಕೆ. ಬಜ್ಜಿ, ಮಿಕ್ಸಿಂಗ್ ಬಜ್ಜಿ ನೈಟುವೆ. ಇವಾಗ ಬೆಳಿಗ್ಗೆ ಬಂದು ಟಿಫನ್ನಿಂದ ಸ್ಟಾರ್ಟ್ ಆದ್ದು, 7 ಗಂಟೆಯಿಂದ ಸ್ಟಾರ್ಟ್ ಆದ್ದು ಸರ್ ನಮ್ಮದು. ಒಂದು ಸರಿ ಟೊಮೊಟೊ ಬಾತ್ ಮಾಡಿದ್ವಿ, ಅದೊಂದು 600 kg ಟೊಮೊಟೊ ಬಾತ್ ಮಾಡಿದ್ವಿ. ಇದು ವೆಜ್ ಪಲಾವ್ ಮಾಡಿದ್ವಿ, ಅದು ಒಂದು 1,000 kg ವೆಜ್ ಪಲಾವ್ ಮಾಡಿದ್ವಿ. ಮೊಸರನ್ನ ಬಂದು 350 kg ಮಾಡಿದ್ವಿ ಸರ್. ಹಾಂ ಸರ್. ಸರ್ ನಾನ್ ವೆಜ್ ಅಂತ ಏನೋ ಸ್ಪೆಷಲ್ ಮಾಡಿಸಿಲ್ವಾ ಈ ಸತಿ? ನಾನ್ ವೆಜ್ ಇಲ್ಲ ಸರ್, ನಾನ್ ವೆಜ್ ಏನು ಮಾಡ್ತಿದ್ದಿಲ್ಲ ಸರ್. ಅಲ್ಲ, ಬರೋ ಅಭಿಮಾನಿಗಳು ಏನಾರು ಕೇಳಿದ್ರೆ ನಿಮಗೆ ಏನು ಗೊತ್ತೆ? ಕೇಳಿದ್ರು ಸರ್, ಆದರೂ ಇದು ಬರ್ಡೇಗೋಸ್ಕರ ಇದು ದರ್ಶನ್ ಸರ್ ವೆಜ್ ಅಡುಗೆನೇ ಮಾಡಿಸಿದ್ರು ಸರ್. ನೀವುಗಳಿಂದ ಯಾವ ಊರಿಂದ ಬಂದಿರೋಣ ನೀವುಗಳು? ಎಲ್ಲ ಚಾಮರಾಜಪೇಟೆ ಸರ್. ಟಿ ಲಕ್ಷ್ಮಣನ್ ಸನ್ಸ್ ರಾಜು ಅಂದ್ಬಿಟ್ಟು ಕಾಂಟ್ರಾಕ್ಟ್ರು, ನಮ್ಮ ಓನರು, ನಮ್ಮ ಯಜಮಾನ್ರು ಅವ್ರದೇ ಸರ್ ಇದು ಮೇನ್. ನೀವೆಲ್ಲ ದರ್ಶನ್ ಸರ್ ಭೇಟಿ ಆದ್ರೆ? ಭೇಟಿ ಮಾಡಿಸಿದ್ರು ಸರ್ ರಾತ್ರಿ. ಏನಂತಂದ್ರು ದರ್ಶನ್? ನೋಡ್ಕೊಂಡು ಹೋದ್ರು, ಚೆನ್ನಾಗಿ ಮಾಡಿದ್ದೀರಿ ಅಡುಗೆ ಅಂದ್ಬಿಟ್ಟು ಹೋದ್ರು ಸರ್. ನಿಮ್ಗೆ ಏನಂದ್ರು ಸ್ಪೆಷಲಾಗಿ ನೀವು ಅಡುಗೆ ಮಾಡೋರಿಗೆ? ಚೆನ್ನಾಗಿ ಮಾಡಿದ್ರಪ್ಪ ಅಂತ ಅವ್ರು ಫಸ್ಟೇ ಹೇಳಿದ್ರು ಸರ್, ಇನ್ಫಾರ್ಮ್ ಮಾಡಿದ್ರು ನನಗೆ. ಅವ್ರ ಬರ್ತ್ಡೇಗೆ ನೀವೇನಾದ್ರು ಗಿಫ್ಟ್ ಕೊಟ್ಟಿರಾ? ನಾವು ಮಾಡಿರೋದೇ ಗಿಫ್ಟ್ ಸರ್. ಓಕೆ ಸರಿ. ಮೇನ್ ಭಟ್ರು ಬಂದು ನಾಗರಾಜ್ ಅಂದ್ಬಿಟ್ಟು, ಇಲ್ಲಿ ಬೈರಣ್ಣ ಅಂದ್ಬಿಟ್ಟು, ಇವ್ರು ಮೊಸರನ್ನ ಮಾಡ್ದವ್ರು ಸರ್, ಗೋವರ್ಧನ ಅಂದ್ಬಿಟ್ಟು ಅವರು ಸರ್. ವೆಜ್ ಪಲಾವ್ ದಮ್ ಹಾಕ್ತವ್ರು. ಮೈಕೈ ನೋವು ಸರ್. ಈ ಸತಿ ವಿಶೇಷವಾಗಿ ದರ್ಶನ್ ತರ ಡೆವಿಲ್ ಟೀಸರ್ ಬಿಟ್ಟಿದ್ದಾರೆ, ನೋಡಿದ್ರ? ಡೆವಿಲ್ ಟೀಸರ್ ನೋಡ್ಲಿಲ್ಲ ಸರ್, ಇಲ್ಲೇ ಒಂದು ಸ್ವಲ್ಪ ಬಿಜಿ ಆಗ್ಬಿಡ್ತು ಸರ್ ನಮಗೆ. ಓಕೆ. ಕೊನೆಯದಾಗಿ ಏನಂತ ಹೇಳ್ತೀರಾ ದರ್ಶನ್ ಸರ್ಗೆ? ಸರ್ ಡಿ ಬಾಸ್ ಸರ್, 100 ವರ್ಷ ಚೆನ್ನಾಗಿರ್ಲಿ ಸರ್. ಡಿ ಬಾಸ್ ಹೊಸ ಪಿಕ್ಚರ್ ತೆಗಿತಾ ಇರ್ಲಿ. ಹಿಂಗೆ ನಮ್ಮ ಅಭಿಮಾನಿಗಳು ನಾವು ಸುಧಾ ಹಿಂಗೆ ಬಂದು ವರ್ಷ ಇದೇ ತರ ಮಾಡ್ತಿರ್ಲಿ ಸರ್ ಅಡುಗೆ. ಅದೇ ಸರ್, ಇನ್ನೇನಿಲ್ಲ. ಥ್ಯಾಂಕ್ ಯು. ಓಕೆ ಸರ್.